ನ್ಯೂಸ್ ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ 2023 ಮೇ 20ರಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು. ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣವೇ ಕೊಡ್ತೀವಿ ಅಂತ. ಸೊ ಆ ಭರವಸೆಯನ್ನು ಈಡೇರಿಸಿದ್ದಾರೆ. ಮೊದಲನೇ ಸಚಿವ ಸಂಪುಟ ಸಭೆಯಲ್ಲೇ 5 ಗ್ಯಾರಂಟಿಗಳಿಗೆ ಒಪ್ಪಿಗೆ ಕೊಟ್ಟಿದೆ. ಈಗಾಗಲೇ ಅಲ್ಲಿಂದ ಇಲ್ಲಿವರೆಗೆ ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಇಡೀ ಕರ್ನಾಟಕದ ಏನು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಅಪಸ್ವರನೂ ಇದೆ. ಆಡಳಿತ ಪಕ್ಷದಲ್ಲಿ ಕೂಡ ಅಪಸ್ವರ ಇದೆ. ಮತ್ತು ಇನ್ನು ವಿರೋಧ ಪಕ್ಷ ಹೇಳ್ತಾ ಇದೆ ಖಜಾನೆ ಖಾಲಿಯಾಗಿದೆ, ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೀಗೆ ಇವೆಲ್ಲ. ಅದು ಏನೇ ಇರಲಿ, ಈಗ ನೀವು ನೋಡಿದಿರಿ, ಸೋಮವಾರ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದು. ಸೊ ಬಸ್ ಪೂಜೆ ಮಾಡಿದರು. ಇದು ಶಕ್ತಿ ಯೋಜನೆ. ನಾವು ರಾಜ್ಯ ಮಟ್ಟಕ್ಕೆ ಹೋಗೋಕ್ಕಿಂತ ಇಲ್ಲಿ ಗದಗ ಜಿಲ್ಲೆಗೆ ಉಸ್ತುವಾರಿ ಸಚಿವರು, ಕಾನೂನು ಸಚಿವರಿದ್ದಾರೆ, ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರು. ಅವ್ರ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ, ಶಹರ ಮತ್ತು ಗ್ರಾಮೀಣ. ಇಲ್ಲಿ ಗದಗ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು, ಜಿಲ್ಲಾ ಸಮಿತಿ ಸದಸ್ಯರು ಅಶೋಕ್ ಮಂದ್ಯಾಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನೇಮಕಾತಿ. ಸೊ ನಮ್ಮ ಕಾನೂನು ಸಚಿವರ ಕ್ಷೇತ್ರದಲ್ಲಿ ಅಂದರೆ ಇವರ ಏನು ವ್ಯವಸ್ಥೆಗೆ ಎಷ್ಟು ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ಕ್ವಶನ್ ಈಗ. ಯಾಕಂದರೆ ಎಲ್ಲ ಸಚಿವರ ಜಿಲ್ಲೆ ಬೇರೆ, ಕಾನೂನು ಸಚಿವರು, ಪ್ರಭಾವಿ ನಾಯಕರು, ಶಾಸನಗಳನ್ನು ಹೊರಡಿಸೋರು, ಮಾನವ ಹಕ್ಕುಗಳ ಆಯೋಗ, ಇವೆಲ್ಲ ಇದೆ. ಸೊ ಹೀಗಾಗಿ ಎಲ್ಲರ ಕಣ್ಣು ಈ ಕಡೆ ಇದೆ, ಚರ್ಚೆ ಆಗ್ತಿದೆ ಬೇರೆ ಬೇರೆ ವಿಷಯ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ಸ್ಟುಡಿಯೋಗೆ ಅಧ್ಯಕ್ಷರು, ಗದಗ ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನಾ ಪ್ರಾಧಿಕಾರ ಜಿಲ್ಲಾ ಪ್ರಾಧಿಕಾರದ ಸಮಿತಿ ಸದಸ್ಯರು ಅಶೋಕ್ ಮಂದಾಲೆ ಅವರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀನಿ. ನಮಸ್ಕಾರ ಸರ್, ಪಂಚ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದ ಗದಗ ತಾಲೂಕು, ಏನೇನು ಕೆಲಸ ಮಾಡಿರಿ ಇದುವರೆಗೆ? ಎಷ್ಟು ಪಂಚ ಗ್ಯಾರಂಟಿ ಶಹರದೊಳಗ ಫಲಾನುಭವಿಗಳ ನಿಮ್ಮ ಕ್ಷೇತ್ರ ವ್ಯಾಪ್ತಿ ಎಷ್ಟು ಬರ್ತಿದೆ? ಇವೆಲ್ಲ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 26 ಹಳ್ಳಿಗಳು ಬರ್ತಾವು, ಮತ್ತ 35 ವಾರ್ಡ್ಗಳು ಬರ್ತಾವು. ಮುಳುಗುಂದ ಪಟ್ಟಣ ಪಂಚಾಯತಿ 19 ವಾರ್ಡ್ಗಳು ಬರ್ತಾವು. ನರಗುಂದ ಮತಕ್ಷೇತ್ರ ಅಂತ ಸುಮಾರು 25 ಹಳ್ಳಿಗಳು ಬರ್ತಾವು. ರೋಡ್ ಮತಕ್ಷೇತ್ರ ಸುಮಾರು 5 ಗ್ರಾಮಗಳು ಬರ್ತಾವ. ಈ ವ್ಯಾಪ್ತಿ ನನ್ನ ಗದಗ ತಾಲೂಕು. ಓಕೆ. ನನ್ನ ವ್ಯಾಪ್ತಿ ಒಳಗ ಸುಮಾರು 1,03,000 ಕುಟುಂಬಗಳು ಇದಾವೆ ಈಗ. ಓಕೆ. ಈಗ ನಾವೆಲ್ಲ ಗುರುತಿಸಿದ್ದು ಆರ್ಥಿಕವಾಗಿ ಅವ್ರನ್ನ ಸಬಲರ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು. ಆಯ್ತು. ಈಗ ಶಹರದೊಳಗೆ ಎಷ್ಟು ಫಲಾನುಭವಿಗಳು? ಶಹರದಾಗ ಸುಮಾರು 46,000 ಫಲಾನುಭವಿಗಳು ಅದಾರ ಗದಗ ಬೆಟಗೇರಿ ವ್ಯಾಪ್ತಿಯೊಳಗೆ. ಮತ್ತೆ ಮುಳುಗುಂದೊಳಗೆ ಸುಮಾರು 5,700 ಫಲಾನುಭವಿಗಳು ಅದಾರ. ನರಗುಂದೊಳಗೆ ಸುಮಾರು 20 ನರಗುಂದ ಮತಕ್ಷೇತ್ರ ಅಂತ 25 ಗ್ರಾಮಗಳಲ್ಲಿ 21,000 ಅದಾವ. ಮತ್ತು ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಹಳ್ಳಿಗಳಲ್ಲಿ 26,358 ಬರ್ತಾವೆ. ರೋಡ್ ಮತಕ್ಷೇತ್ರ ಬರುವಂಥ ಗ್ರಾಮಗಳ 5ಗಳಲ್ಲಿ 5,617 ಬರ್ತಾವೆ. ಓಕೆ. ಒಟ್ಟು 1,03,000. ಓಕೆ. ಈಗ ಇದ್ರೊಳಗೆ ಅರ್ಹರು ಎಷ್ಟಿದಾರೆ, ಅನರ್ಹರು ಎಷ್ಟಿದಾರೆ ನೋಡ್ರಿ. ಇದ್ರಾಗ ಅನರ್ಹರು ಎಷ್ಟು, ಅರ್ಹರು ಎಷ್ಟು ಅಂತ ನಾವು ಈಗಾಗಲೇ ಎಲ್ಲರನ್ನು ಅನರ್ಹರು 10% ಅದಾರ ಇದ್ರಾಗ. ಯಾರು ನಮ್ದೊಂದು ಸರ್ಕಾರ ಒಂದು ಯೋಜನೆ ಮಾಡೋ ಹೊತ್ನಾಗ ಯಾವುದೋ ಕಂಡೀಷನ್ ಹಾಕಲಿಲ್ಲ. ಯಾವುದು ಇವ್ರಿಗೆ ಕೊಡ್ತೀವಿ ಅಂದ್ವಿ, ಎಲ್ಲರಿಗೂ ಫ್ರೀ ಅಂತೇಳಿ ನಾವು ಆರ್ಥಿಕವಾಗಿ ಯಾರು ಸಬಲರು ಅದಾರ ಎಲ್ಲರಿಗೂ ಮಾಡ್ತೀವಿ ಅಂತೇಳಿ. BPL ಅವ್ರಿಗೆ ಐತಿ, APL ಅವ್ರಿಗೆ ಐತಿ. ನೀವು ಆರ್ಥಿಕವಾಗಿ GST ಹೊರತುಪಡಿಸಿ ಎಲ್ಲರೂ ತಗೋಬಹುದು ಇದನ್ನ. GST ತುಂಬೋರು ಅಂದ್ರೆ ಟ್ಯಾಕ್ಸ್ ಮನಿ ಏನ್ ತಗೊಂತಾರಲ್ಲ ಅವ್ರು ಬಿಟ್ಟು ಎಲ್ಲರಿಗೂ ಅವಕಾಶ ಕೊಟ್ಟಾರ. ಹೀಗೆ ಹೇಗೆ ಅನರ್ಹರು ಇಲ್ಲಿ ಅನರ್ಹರು ಅದಾರ ಇಲ್ಲ ಅಂತ ಹೇಳಿಲ್ಲ. ಅನರ್ಹರು ಇನ್ನೂ ಯಾರು ಅರ್ಜಿ ಹಾಕಿಲ್ಲ. ನಾವು ಈಗಾಗಲೇ ಸರ್ವೆ ಮಾಡ್ತಾ ಇದೀವಿ. ಈಗಾಗಲೇ ಗದಗ ವಿಧಾನಸಭಾ ಈಗಾಗಲೇ ಸುಮಾರು ಒಂದು 2,000-3,000 ಮಂದಿ ಅನರ್ಹ ಅದಾರ. ಈಗಾಗಲೇ ಅವ್ರನ್ನ ಸರ್ಕಾರ ಒಂದು ಗೈಡ್ಲೈನ್ಸ್ ಬರಬೇಕು. ಅನರ್ಹ ಅದಾರ ಅಂದ ಕಡೆ ಅವ್ರನ್ನ ರಿಮೂವ್ ಮಾಡ್ಕ ಅಂದ್ರೆ ಒಂದ್ ವೇಳೆ ನಾನು ಸಾವುಕಾರ ಇದ್ದಂದ್ರು ಅವ್ರು ಅರ್ಜಿ ಹಾಕ್ಯಾರ. ಈಗ ಗೃಹಲಕ್ಷ್ಮಿ ಎಷ್ಟು ಸಂಖ್ಯೆ ಐತಿ ನಿಮ್ದ್ರಲ್ಲಿ? ಗೃಹಲಕ್ಷ್ಮಿ ಸುಮಾರು 81,000 ಇದೆ. ಈಗ ಅನ್ನಭಾಗ್ಯ ಸುಮಾರು 76,000 ಸುಮಾರು. ನೋಡ್ರಿ, ಶಕ್ತಿ ಯೋಜನೆ ಆಗಲೇ ಈಗ ಹೇಳ್ದಂಗೆ ಶಕ್ತಿ 100% ಅದು ಯಾರು ಬೇಕಾದಬಹುದು. ಇವನ್ ನಿಧಿ 2,000 ಚಿಲ್ಲರ್ ಇದೆ ಸರ್. 2,046 ಮಂದಿ ಕೊಡಕತ್ತಿರ ದುಡ್ಡು ಅವ್ರಿಗೆ ಕೊಡಕತ್ತೀವಿ ಸರ್. ಬರ್ತಾ ಇದ್ದಾವೆ. ಈಗ ಅವ್ರು 3 ತಿಂಗಳಿಗೊಮ್ಮೆ ಇದು ಮಾಡ್ಬೇಕಲ್ಲ. ಅವರು ಯುವ ನಿಧಿ
ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಒಟ್ಟು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬರುತ್ತೆ ತಿಂಗಳಿಗೆ? ಸುಮಾರು 100 ಕೋಟಿ ಬರ್ತದೆ ಸರ್. ಹೌದಾ? ಹೌದು. ಈ ಶಕ್ತಿ ಯೋಜನೆ ಹಿಡಿದು ಎಲ್ಲ ಇದೆ ಸರ್. 100 ಕೋಟಿ ಮ್ಯಾಗ ಬರ್ತದೆ ಸರ್ ತಿಂಗಳಿಗೆ. ಸುಮಾರು 60 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಬೇಕು ನಮ್ಗೆ. ಗದಗ ತಾಲೂಕಿಗೆ 60 ಕೋಟಿ ರೂಪಾಯಿ ಲಕ್ಷ ಬೇಕು. ಇನ್ನು ಎಷ್ಟು ಬೇಡಿಕೆ ಇದೆ? ಇನ್ನೂ ಸುಮಾರು ಒಂದು 10,000 ಬೇಡಿಕೆ ಇದೆ. ಈಗಾಗಲೇ ಯಾರು ಅಂತ ವಂಚಿತರದಾರ. ಮೊನ್ನೆ 14ನೇ ತಾರೀಕಿಗೆ ಒಂದು ವಿಶೇಷ ಅಭಿಯಾನ ಮಾಡಿದ್ವಿ ನಾವು. ಯಾರ ಅನರ್ಹ ಇನ್ನೂ ಉಳಿದಾರ ಈಗಾಗಲೇ ನಾವು ಅಂಗನವಾಡಿ ಟೀಚರ್ಸ್ ಗಳಿಂದ ಸರ್ವೆ ಮಾಡಿಸಿದ್ವಿ. ಈಗೆಲ್ಲ ಸರ್ವೆ ಮಾಡಿಸಿ ನಮ್ಮ ಹತ್ರ ಡಾಟಾ ಬಂದಿದೆ. ಅದು ಯಾರು ಉಳಿದಾರ ಅಂತ ನೋಡಕತ್ತೀವಿ. ಯಾರ ಅನರ್ಹ ಯಾರು ಸುಮಾರು 237 ಮಂದಿ ಅಷ್ಟೇ ಉಳಿದಾರೆ. GST ಅನರ್ಹ ಫಲಾನುಭವಿಗಳು. ಈಗಾಗಲೇ ಅಂತ ಅನರ್ಹ ನಮಗ ಕಂಡು ಬಂದವು. ಅವ್ರು ಅರ್ಹ ಅದಾರ, ಅವ್ರ ಅನರ್ಹ ಅಂತ GST ತೋರ್ಸೈತಿ. ಈಗಾಗಲೇ ಅದನ್ನ ಬೆಂಗಳೂರು ವ್ಯಾಪ್ತಿಯೊಳಗ ಅಧಿಕಾರಿಗಳಿಗೆ ಮಾತಾಡಿ ನಾನು ಮನೆ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾಗಿರುತ್ತೆ HK ಪಾಟೀಲ್ ಸಾಹೇಬರು ಅಧಿಕಾರಿಗಳ ಮುಖಾಂತರ ಯಾರ ಅನರ್ಹ ಅದಾರ ಅವ್ರನ್ನ ತೆಗೆದ್ಬಿಡ್ತೀವಿ. ಯಾರು ಅರ್ಹ ಅದಾರ ಅವ್ರನ್ನ ಮತ್ತೆ ಆಡ್ ಮಾಡ್ತೀವಿ. ಅಲ್ಲಿ ಈಗ ಪಾಪ BPL ಸಾವಿರಾರು BPL ಕಾರ್ಡ್ BPL ಸಿಕ್ಕಿಲ್ಲ. ಕೇಳ್ರಿ, ಹೊಸ BPL ಕೊಡ್ತಾ ಇಲ್ಲ. ನೀವ್ ಇದ್ರಾಗ ರಾಜಕೀಯ ರೊಕ್ಕ ಹೆಚ್ಚಿಗೆ ಹೋಗುತ್ತಾ ಮತ್ತೆ ಗ್ಯಾರಂಟಿ ಹಣ ಜೋಡಿಸ್ಬೇಕು ಏನಾರ ಈ ರೀತಿ ಪರೋಕ್ಷ ದಾರಿ ಹಿಡಿದಿರ? ಅಲ್ಲ, ನಾನ್ ಹೇಳಕತ್ತೀನಿ ಕೇಳ್ರಿ. BJP ಸರ್ಕಾರ ಬಂತಲ್ಲ, ಎಷ್ಟು ರೇಷನ್ ಕಾರ್ಡ್ ಕೊಟ್ರ ತೆಗಸ್ರಿ. ಒಂದೇ ಒಂದು ರೇಷನ್ ಕಾರ್ಡ್ ಕೊಟ್ಟಿಲ್ಲ ಅವ್ರು. ನಮ್ಮ ಸರ್ಕಾರ ಬಂದಿಂದ APL BPL ನಿರಂತರ ನಡೆದೈತಿ. ಈಗ 4-5 ತಿಂಗಳಿಂದ ನಾವು ಕೊಟ್ಟಿಲ್ಲ ಒಂದು ಅರ್ಜಿ. ಯಾರ ಅವ್ರ ಹೆಲ್ತ್ ಇಶ್ಯೂ ಇರ್ತೈತಿ ಅವ್ರಿಗೆ ಕೊಟ್ಟೆ ಕೊಡಾತಾರ. ಅಡಲೆ ಇಶ್ಯೂ ಇದ್ದವ್ರಿಗೆ ಅದನ್ನ ಅರ್ಜಿ ಹಾಕಿದಾಗ ಕೊಡಾತಾರ. ನೋಡ್ರಿ, BPL ಈ ಗೃಹಲಕ್ಷ್ಮಿ ಅನ್ಸುಟ್ಟು ಎಲ್ಲರಿಗೂ ಸಹಜವಾಗಿ ಕೊಡಾತೀವಿ. ಸುಮಾರು ತಿಂಗಳ 10,000 ಮಂದಿಗೆ ಎಕ್ಸ್ಟ್ರಾ ಆಗತ್ತಾರ ಗೃಹಲಕ್ಷ್ಮಿ ನಮ್ಮ ರಾಜ್ಯದೊಳಗ. ಈಗ ನಮ್ದು 1 ಲಕ್ಷ ಇತ್ತಂದ್ರ ಮುಂದಿನ ತಿಂಗಳು 1,10,000 ಮಂದಿಗೆ ಗೃಹಲಕ್ಷ್ಮಿ ರೊಕ್ಕ ಹಾಕೈತಿ ನಾವು. ಎಲ್ಲಿ 3 ತಿಂಗಳು ಅದ್ ಬಂದೇ ಇಲ್ಲಲ್ಲ? ಅಲ್ಲ, 3 ತಿಂಗಳಾಗಿಲ್ಲ ಸರ್. ನಾವು ಕೊಟ್ಟಿದ್ದೀವಿ ಅಲ್ಲೇ ಮೇ ಮಟ್ಟ ಕೊಟ್ಟಿದ್ದೀವಿ. ಜೂನ್ ಜುಲೈ ಕೊಡ್ಬೇಕು. ಈಗ ಆರ್ಥಿಕವಾಗಿ ನಾವು ಕ್ರೋಢೀಕರಣ ಮಾಡ್ಕೊಳ್ಬೇಕಲ್ಲ ಸರ್ಕಾರದಿಂದ. ಇವ್ರ ಕಡೆ ತಗೊಳೋದು ಅವ್ರ ಕಡೆ ಕೊಡೋದು ಅಲ್ಲ, ಇವ್ರ ಕಡೆ ತಗೊಳೋದು ಅವ್ರ ಕಡೆ ಕೊಡೋದಲ್ಲ ನಮ್ದು ಉದ್ದೇಶ. ಮತ್ತೆ ಆ ಉದ್ದೇಶ ಇಲ್ಲ ನೋಡ್ರಿ. ಆರ್ಥಿಕವಾಗಿ ತಗೊಳೋದು ಅಂದ್ರೆ ಏನ್ ಹೇಳ್ರಿ, ಬಡ ಜನರನ್ನ ಆರ್ಥಿಕವಾಗಿ ಬೆಳೆಸೋದೇ ನಮ್ಮ ಸರ್ಕಾರ ಉದ್ದೇಶ. HK ಪಾಟೀಲ್ ಸಾಹೇಬ್ರದೇ ಉದ್ದೇಶ. ನೋಡ್ರಿ, ರೋಡು ಕಾಂಕ್ರೀಟ್ ರೋಡ್ ಮಾಡಿದ್ಯಾ, ಗಟರ್ ಮಾಡಿದ್ಯಾ, ಒಂದು ಬಿಲ್ಡಿಂಗ್ ಕಟ್ಟಿದ್ಯಾ, ಅದು ಅಭಿವೃದ್ಧಿ ಅಲ್ಲ. ನಮ್ಮನ್ನ ಬಡವ್ರನ್ನ ಆರ್ಥಿಕವಾಗಿ ಬೆಳೆಸೋದೇ. ನೀವು ಆರ್ಥಿಕವಾಗಿ ಬೆಳೆಸೋದ್ರ ಅವ ದಿನ ರೊಟ್ಟಿ ಪಲ್ಯ ತಿನ್ನವ ಒಂದ್ ದಿವ್ಸ ಹೋಳ್ಗಿ ತಿನ್ಬೋದು 2,000 ರೂಪಾಯಿಲಿಂದ. ಅಕ್ಕಿಲಿಂದ ಅನ್ನ ಮಾಡಿ ಉಣ್ಬೋದಲ್ಲ. ಅಲ್ಲ, ಹೌದು. ಈಗ ನೀವು ರೋಡು ಮಾಡ್ಲಿಲ್ಲ, ಅಭಿವೃದ್ಧಿ ಮಾಡ್ಲಿಲ್ಲ, ಮತ್ತೆ ಅದನ್ನು ಕೇಳ್ರಿ. ಸಮ್ ಪರ್ಸೆಂಟೇಜು ಆರ್ಥಿಕವಾಗಿ ಅದು ಸೌಲಭ್ಯ. ಮೊನ್ನೆ ನಿಮ್ಮ ಬಸವರಾಜ ರಾಯರೆಡ್ಡಿ ಹೇಳಿದ್ರು ನಿಮ್ಮ ಗ್ಯಾರಂಟಿ. ಅವ್ರ ಉದ್ದೇಶ ಗೊತ್ತಾಗಿಲ್ಲ ನಿಮ್ಗೆ ಮೋಸ್ಟ್ಲಿ. ಅವ್ರ ಉದ್ದೇಶ ಏನು, ನೀವು ರೊಕ್ಕ ಬೇಕು, ರೊಕ್ಕನು ಬೇಕು, ರೋಡ್ನು ಬೇಕಂದ್ರ ಅದು ಬಂದ್ ಮಾಡ್ಬೇಕು, ಇಲ್ಲ ತೊಡ ಮಾಡ್ಬೇಕು ಅಂತ ಇದ್ರು. ಆ ಉದ್ದೇಶ ಹೇಳಿಲ್ಲ. ಮಂದಿ ಜನರ ತಲೆ ಹೋಗಿ. ಹೌದ್ರಿ, ನಿಮ್ಗೆ ಯಾರು ರೊಕ್ಕ ಕೇಳಾರ? ಗ್ಯಾರಂಟಿ ಕೊಡೋದೇ ನಿಮ್ಗೆ. ಅಭಿವೃದ್ಧಿ ಮಾಡಕ್ ನೀವು ಹೋಗ್ಬೇಕ ಏನ್? ಗ್ಯಾರಂಟಿ ಅಲ್ಲ, ಅಭಿವೃದ್ಧಿ ಅಂದ್ರೆ ಏನದ? ನೀವು ಹೆಚ್ಚಾಗಿ ಅಲ್ಲ, ಅಭಿವೃದ್ಧಿ ಮಾಡೋದಂದ್ರೆ ಹೇಳಿಲ್ಲ ನಿಮ್ಗೆ. ರೋಡ್ ಗಟರ್ ಬಿಲ್ಡಿಂಗ್ ಕಟ್ಟೋದಲ್ಲ. ನಮ್ಮ ದೇಶದ ಬಡ ಜನರನ್ನ ವಿಶ್ವದಂತ ಯಾರು ಇಲ್ಲಿವರೆಗೆ ಯಾರು ಆರ್ಥಿಕವಾಗಿ ಬೆಳೆಸ್ಯಾರ ಹೇಳ್ರಿ ಅವ್ರನ್ನ? ಒಂದೇ ₹1 ಭ್ರಷ್ಟಾಚಾರ ಅಲ್ಲದ ಅಕೌಂಟ್ ರೊಕ್ಕ ಜಮಾ ಆಗತ್ತವ್ರಿ. ಭ್ರಷ್ಟಾಚಾರ ನೋಡ್ರಿ. ಎಲ್ಲರ ಇದಕ್ಕೇನ ಕಾಂಕ್ರೀಟ್ ಮಾಡಕತ್ತ, ಕಾಂಟ್ರಾಕ್ಟರ್ ಕೊಟ್ಟೆ, ಆಫೀಸರ್ಸ್ ಕೊಟ್ಟೆ, ಇವ್ ಕೊಟ್ಟೆ, ಅವ್ನ್ ಕೊಟ್ಟೆ ಅಂತ ಆಗತ್ತಲ್ಲ. ₹1 ನಮ್ಗೆ ರಾಜ್ಯ ಸರ್ಕಾರದಿಂದ ನೇರವಾಗಿ 2,000 ರೂಪಾಯಿ ಗೃಹಲಕ್ಷ್ಮಿ DBT ಮುಖಾಂತರ ರೊಕ್ಕ ಜಮಾ ಆಗತ್ತಲ್ಲ. ನೀವು ಅದ್ರಾಗ ರಾಜಕೀಯ ಮಾಡಾಕತ್ತೀರ. ಏನ್ ರಾಜಕೀಯ ಮಾಡಕತ್ತೀರಿ? ಈಗ ಅದು ನಿಮ್ಮ ಕಚೇರಿಗೆ ಏನು ಸರ್ಕಾರದ ಕಚೇರಿ ಮಾಡಿರಿ ತಾವು, ತಾಲೂಕು ಅಧ್ಯಕ್ಷರು, ಅದು ಕಾಂಗ್ರೆಸ್ ಕಚೇರಿ ಆಗೈತಿ. ಯಾರು ಬೇರೆ ನಿಮ್ಮ ಅದೇನಂದ್ರ ಏನ್ ಮಾತಾಡ್ತಾ ಇದಾರಂದ್ರ ಕಾಂಗ್ರೆಸ್ ಕಚೇರಿ ಆಗೈತಿ ಅದು. ಆಮೇಲೆ ಕಾಂಗ್ರೆಸ್ಸಿಗೆ ಅಷ್ಟೇ ಅವಕಾಶ ಇದೆ. ಆಮೇಲೆ ತಮಗ್ ಬೇಕಾದವ್ರಿಗೆ ಕೊಡ್ತಾ ಇದಾರ, ಕಾರ್ಯಕರ್ತರಿಗೆ ಕೊಡ್ತಾ ಇದಾರ, ತಮ್ಮ ಮತಾರಿಗೆ ಕೊಡ್ತಾ ಇದಾರ. ಕೇಳ್ರಿ, ಗೃಹಲಕ್ಷ್ಮಿ ಕೊಡಾಕತ್ತಿಲ್ಲ ನಾವು. ಯಾರ ಅರ್ಜಿ ಹಾಕಿ ಇಷ್ಟು ಕೊಡತ್ತೀವಿ ನಾವು. ಅದ್ರಾಗ ವೆರಿಫಿಕೇಶನ್ ಮಾಡಿ BJP ರಟ, JDS ನವರು, ಕಾಂಗ್ರೆಸ್ ನವ್ರಂತ. BJP ಅವ್ರದ್ದು JDS ಅವ್ರದ್ದು ನೀವು ಇದನ್ನ ಒಂದು ಹೊಡ್ಕೊಂಬರ್ರಿ. ಎಷ್ಟೋ ಮಂದಿ ತೋಣತರದ್ ಮಾಡ್ರಿ ನೀವು BJP ಅವ್ರ. ಅವ್ರು ಮುಚ್ಚಿ ಉಟ್ಕೊಂತಾರ. ನೀವು ಒಬ್ಬರ BJP ಅವ್ರ ನಾ ತೋಣಕಲ್ ಕೈ ಎತ್ತನವ್ರನ್ನ ಏನ ತೋಣಕತ್ತಿಲ್ರಿ ನಾವು ಹೇಳಲ್ಲ. ಅವ್ರ ನಾವ್ ಅವ್ರ ಜಾತನ ತಗೊಡ್ತೀನಿ ಪುರ. ಅವ್ರಿಗೆ ಅವ್ರ ಎಷ್ಟ್ ತಿಂಗಳ ತಗೊಂಡ್ರ ಏನ್ ಮಾಡ್ರ ಎಲ್ಲ ಸುಮ್ ಎಲ್ಲಿ ಅಪಸ್ವರ ನೋಡ್ರಿ. ಈಗ ಯಾಕೆ ಅಪಸ್ವರ ಮಾಡತ್ತಾರ, ಯಾರು ಮಾಡಕತ್ತಾರ ಅವ್ರಿಗೆ ತಿಳುವಳಿಕಿಲ್ಲ ಅಂತ ಅರ್ಥ. ಅವ್ರಿಗೆ ಗೊತ್ತಿಲ್ಲ ಅಂತ. ನಮ್ಮ ದೇಶದ ಬಡವ್ರಿಗೆ ಪಟ್ಟ ಕಡೆ ಗುಡಿಸಲಾಗಿದ್ದಕ್ಕೆ 2,000 ರೂಪಾಯಿ ಮುಖಾಂತರ ತನ್ನ ಆರ್ಥಿಕವಾಗಿ ಬೆಳಕತ್ತಲ್ಲ, ಅದು ಸಹಿಸಾಗವಲ್ಲ ಅವ್ರಿಗೆ. ಅದು ಸಹಿಸಾಗವಲ್ಲ. ಅದಕ್ಕೆ ಅಪಸ್ವರ ಹಿಂಗ ಅಪಸ್ವರ ಮಾಡಕತ್ತಾರ. ನಮ್ಮ ರಾಜ್ಯ ಎಲ್ಲಿ ಮುಂದೆ ಇವ್ರು ಸರ್ಕಾರ ಬರುತ್ತೋ ನಮ್ಮನ್ನ ಪುರ ಏನು ಜನರು ಮರೆತು ಬಿಡ್ತಾರ ಅನ್ನೋ ಉದ್ದೇಶಕ್ಕ
ಏನೇನೋ ಅಪಚಾರ ಮಾಡ್ತಾರೆ. ಈಗ ಇದು ಕಾಂಗ್ರೆಸ್ ಕಚೇರಿ ಆಗಿಲ್ಲ, ಅದ್ಯಾಕೆ ಕಾಂಗ್ರೆಸ್ ಕಚೇರಿ ಆಗತ್ತೆ? ಸರ್ಕಾರ ಕಚೇರಿ ಅದು. ನಿಮ್ಗೆ ಏನೇನ್ ಸರ್ಕಾರದ ಹೌದು, ಆದ್ರೆ ನೀವು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದು. ಏನ್ ದುರ್ಬಳಕೆ ಹೇಳಲ್ಲ, ನಿಮ್ಮವರೇ ಇರ್ತಾರೆ, ಕಾಂಗ್ರೆಸ್ನವ್ರು ಇರ್ತಾರೆ, ಅಲ್ಲಿ ಅವರೇ ಇರ್ತಾರೆ. ಅದು ಮುಕ್ತ ಸರ್ಕಾರಿ ಕಚೇರಿ. ಯಾರು ನಾವು ಬಿಜೆಪಿ ಅವ್ರಿಗೆ ಬರಕ್ ಅವಕಾಶ ಅಲ್ಲ, ಇಲ್ಲ. ಯಾರು ಅಲ್ಲ, ಯಾರು ಬೇರೆದವ್ರು ಸ್ವಂತ ಅಲ್ಲ, ಯಾರ್ದು ನಂದು ಸ್ವಂತ ಅಲ್ಲ, ಅದು ಸರ್ಕಾರಿ ಕಚೇರಿ. ಓಕೆ. ಯಾರು ಬಂದು ನಮ್ಮ ಜನಗಳು ಈಗ ನಮ್ಮ ಗದಗ ವಿಧಾನಸಭಾ ಕ್ಷೇತ್ರ, ನಮ್ಮ ಗದಗ ತಾಲೂಕಿನದಲ್ಲ, ಫಲಾನುಭವಿಗಳು ಬಂದು ಯಾರ ಮಾಹಿತಿ ಕೇಳಿದ್ರು ಕೊಡ್ತೀವಿ ನಾವು. ಬೇಕಾದಾಗ ಬರ್ಲಿ, ಅವ್ರಿಗೆ ಅವಕಾಶ, ಮುಕ್ತ ಅವಕಾಶ ಐತಿ. ಅದು ಸರ್ಕಾರಿ ಕಚೇರಿ, ಅದು ಕಾಂಗ್ರೆಸ್ ಕಚೇರಿ ಅಲ್ಲ. ಕಾಂಗ್ರೆಸ್ ಕಚೇರಿ ಸೊಸೈಟಿ ಐತಿ. ಓಕೆ. ಈಗ ನಿಮ್ಮ ಈಗ ಸರ್ಕಾರ ನೇಮಕಾತಿ ಯಾವಾಗ ಮಾಡುತ್ತೆ ನಿಮಗೆ? ನಮ್ನ 3-11 ತಿಂಗಳಾಗ ಮಾಡೈತಿ. ಈ ಸುಮಾರು 1 ವರ್ಷ ಸನೇಕ ಆಯ್ತು ನಾವು ಅಧ್ಯಕ್ಷರಾಗಿ. ಈಗಾಗಲೇ ನಾವು 99% ಮಾಡಿದ್ದೇವೆ. ನಿಮ್ಗಿರೋ ಸೌಲಭ್ಯ ಏನು? ನಮ್ಮ ಸೌಲಭ್ಯ ಕಚೇರಿ, ಮತ್ತೆ 25,000 ರೂಪಾಯಿ ನಾವು ಭತ್ತ ಇದೆ. ಮೀಟಿಂಗ್ ಮತ್ತೆ ನಮ್ಮ ಸದಸ್ಯರು 1,000 ರೂಪಾಯಿ ಇದೆ. ಓಕೆ. ಏನ್ ಮಾಡೋದು ನಿಮ್ ಕೆಲಸ ಏನು? ನಮ್ಮ ಕೆಲಸ ಅನರ್ಹ ಫಲಾನುಭವಿಗಳಲ್ಲ, ಅವನ ಸಮಾಜದ ಅರ್ಹ ಫಲಾನುಭವಿಗಳು ಹುಡುಕಿ ಅವ್ರಿಗೆ ಕೊಡಿಸುವ ಸೌಲಭ್ಯಗಳನ್ನ ಈ ಗ್ಯಾರಂಟಿ ಸಮಿತಿ ಸದಸ್ಯರು. ಓಕೆ. ನಾವು ಎಲ್ಲಾರನು ಕೊಡತ್ತೇವೆ. ಅದು ಸರ್ಕಾರ ಪಾಲಿಸಿ, ಅದು ಹೆಂಗ್ ಮಾಡ್ಬೇಕು ಅವ್ರು ಮಾಡ್ತಾರ. ಈಗಾಗಲೇ ನಾವು ಹುಡುಕಿಯಾಡಿ ಸುಮಾರು 3 ತಿಂಗಳಕ್ಕೊಮ್ಮೆ ಸುಮಾರು 500, 1000, 2000 ಮಂದಿ ಫಲಾನುಭವಿಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ. ನಾವು ವಿಶೇಷವಾದ ಆಂದೋಲನ ಮಾಡ್ತಾ ಇದ್ದೀವಿ. ಎಲ್ಲರೂ ನಮಗ ಏನ್ ಅನ್ನೊಂದು ಸುಮಾರು 15 ಮಂದಿ ಸದಸ್ಯರು ಅದಾರ. ಆ 15 ಮಂದಿ ಸದಸ್ಯರು ಉಸ್ತುವಾರಿಗಳು ಹಾಕಿವಿ, ಒಂದೊಂದು ಪಂಚಾಯತಿಯವ್ರನ್ನ, ಗ್ರಾಮ ಮಟ್ಟಿಗೆ, ವಾರ್ಡ್ ಮಟ್ಟಿಗೆ. ನಿಮ್ಮ ತಾಲೂಕಿಗೆ ಅಷ್ಟ 15 ಮಂದಿ ಇದಾರೆ? ಹೌದು, 15 ಮಂದಿ ಸರ್. ಇಡೀ ರಾಜ್ಯಕ್ಕೆ 15 ಮಂದಿ ಸರ್. 21 ಮಂದಿ ಜಿಲ್ಲಾಕ್ಕೆ ಇರ್ತಾವ ಸರ್. ಯಾವಾಗ ಮೀಟಿಂಗ್ ಮಾಡ್ತೀರಿ ಸರ್? ಪ್ರತಿ ತಿಂಗಳು 2 ಮೀಟಿಂಗ್ ಇರ್ತಾವ ಸರ್. ನಾವು ಪ್ರತಿ ತಿಂಗಳ 1 ಮೀಟಿಂಗ್ ಮಾಡ್ತೀವಿ, 2 ತಿಂಗಳು 2 ಮೀಟಿಂಗ್ ಮಾಡ್ತೀವಿ. ನಾವು ಫಸ್ಟ್ ಕೆಲಸದ ಮ್ಯಾಗ ಇರ್ತೀವಿ, ಫೀಲ್ಡ್ ಒಳಗೆ. ಯಾರು ಅನರ್ಹ ಅದಾರ ಅವ್ರನ್ನ ಗುರುತಿಸಿ ನಮ್ಮ ಮನೆ ತಟ್ಟಿವಿ. ಯಾರು ಅರ್ಹ ಅದಾರ ಅವ್ರ ಗುರುತಿಸಿ ಆ ಸೌಲಭ್ಯ ಕೊಡುವಂಗ ಮಾಡಾಕತ್ತೀವಿ. ಓಕೆ. ಏನ್ ಮಾಡೋದು ನೀವು ಮೀಟಿಂಗ್ನಾಗ? ಎಲ್ಲ ಸರ್ಕಾರಿಗಳ ಏನ ನಮ್ಮ ಪ್ರೋಗ್ರೆಸ್ ಐತಿ ಎಲ್ಲ ಮಾಹಿತಿ ತಗೊಂತೀವಿ. ಈಗ ನಮ್ದು ಗೃಹಲಕ್ಷ್ಮಿ ಈ ತಿಂಗಳ ಎಷ್ಟಿತ್ತು, ಮುಂದಿನ ತಿಂಗಳು ಎಷ್ಟು ಆಗ್ಬೇಕು, ಹಿಂದಿನ ತಿಂಗಳು ಎಷ್ಟಿತ್ತು, ವರದಿ ಯಾರು ಕೊಡೋರು ನೀವು? ನಾವು ವರದಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ. ನಮ್ಮ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ವರದಿ ಕಳಿಸ್ತೀವಿ. ಜಿಲ್ಲಾದವ್ರಿಗೆ ಇಲ್ಲ ನಮ್ದು ಈ ತಾಲೂಕಿನ ಇಷ್ಟಿತ್ತು, ಇದು ಇಷ್ಟ ಆಗೈತಿ, ಇದನ್ನ ಮತ್ತೆ ಮುಂದುವರಿಸಬೇಕು ಮತ್ತೆ ಅಂತ ಹೇಳ್ತೀವಿ. ಬೇಡಿಕೆ ಎಷ್ಟ ಐತಿ ಅಂತ ಹೇಳ್ತೀವಿ. ಯಾರು ರಾಜ್ಯಾಧ್ಯಕ್ಷ? ಯಾರು ನಿಮ್ಮ ಅಧ್ಯಕ್ಷ? ರೇವಣ್ಣ, ಎಚ್ ಎಂ ರೇವಣ್ಣ. ನಿಮ್ಮ ಇವ್ರು ಯಾರು? ಜಿಲ್ಲಾಧ್ಯಕ್ಷ ಬಿ ಅಸೂಟಿ ಅವರು. ಓಕೆ. ನೀವು ಹಿಂಗ ಒಂದು ಚೈನ್ ಸಿಸ್ಟಮ್ ಇದೆ ಸರ್. ಓಕೆ. ಓಕೆ. ಈಗ ಇದಕ್ಕ ಅಪಸ್ವರ ಇಲ್ಲ ಅಂತೀರಿ? ಏನ್ ಅಪಸ್ವರ ಹೇಳಿ ಸರ್? ಈಗ ಮೊನ್ನೆ ರಂಭಾಪುರಿ ಜಗದ್ಗುರುಗಳು ಏನ್ ಹೇಳಿದ್ರು ನೋಡ್ರಿ? ರಂಭಾಪುರ ಸ್ವಾಮಿಗಳು ಏನ್ ಹೇಳಿದ್ರು ನನಗೂ ಗೊತ್ತ. ಸೋಮಾರಿಗಳಾಗಿಲ್ಲ. ರಂಭಾಪುರ ಸ್ವಾಮಿಗಳು ತಿಳುವಳಿಕೆ ಮೋಸ್ಟ್ಲಿ ಕಮ್ಮಿ ಆಗಿರುತ್ತೆ. ಯಾಕೆ ಗೊತ್ತೇನು ಸರ್? ಅವ್ರಿಗೆ ಈ ಯೋಜನೆಗಳ ಮಾಹಿತಿ ಒಂದು 15 ನಿಮಿಷ ನಾವು ತಿಳಿಸಿ ಹೇಳ್ತೀವಿ. ಅವಾಗ ಸ್ವಾಮಿಗಳು ಹೇಳೋದನ್ನ ಸೋಮೇರಿಗಳು ಅಂತ ಹೇಳಿ ಯಾರು ಅದು ಏನ್ ತಲೆಯಾಗ ಹೋಗ್ಬೇಕು, ಎಲ್ಲರಿಗೂ ತಲೆಯಾಗ ಏನೋ ಬಿಡುತ್ತೆ. ಗುಡಿ ಗುಂಡಾರ ಕಟ್ಟುದ ಒಂದು ಆರ್ಥಿಕ ಅಂತಕೊಂಡ್ರ ಆ ಭಕ್ತರು ಏನು ಹೇಳಿದ್ರಲ್ಲ ಎಲ್ಲ ಕಡೆ. ಇಲ್ಲೇ ಬಾಲೇಶ್ವರ ಅಜ್ಜಾರ ಹೇಳಿದ್ರು, ನಮ್ಮ ಗುಡಿ ಬಂದು ಉಣ್ಣು ಮಾಡ್ಬಿಟ್ರ ಅಂತಂದು. ಇದ್ರಾಗ ಜಾತಿ ಭೇದ, ಪಕ್ಷ ಭೇದ ಎಲ್ಲ ಮರ್ತು ನಾವು ಕೊಡಾಕತ್ತೀವಿ. ಯಾರಿಗೂ ಯಾರು ಅನಾರ ಇದ್ರು ಸೂಕ್ಷ್ಮ ಅವರ ತಾವಾಗ್ಲೇ ಇಲ್ಪ ಇದಕ್ಕೆ ಹರನ ಅಲ್ಲ, ಸರೆಂಡರ್ ಮಾಡಿದ್ರೆ ಚಲೋ. ಯಾರು ಅದಾರ ಯಾರೋ ಇರ್ಲಿ, ಯಾರೂ ನಮಗಿಲ್ಲ ಇಂಥವ್ರಿಗೆ ಸಿಗಾಕತ್ತಿಲ್ಲ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಅನರ್ಹನ ಹುಡುಕಿರಲ್ಲ. ಈ ಅನರ್ಹರ ಜೊತೆಗೆ ನೀವು ಶಾಮೀಲ್ ಅದೀರಿ ಅಂತ. ಏನ್ ಶಾಮೀಲ್? ಅವ್ರು ರೊಕ್ಕ ತಗೋತಾರ, ನಿಮ್ಗೆ ಎಷ್ಟು ಕೊಡ್ತಾರ? ಅಲ್ಲ, ಅವ್ರ ಅಕೌಂಟಿಗೆ ಬರ್ತ ಸರ್. ಅದೇ ಅವ್ರ ಅಕೌಂಟಿಗೆ ಬಂದು ತಕೊಂಡು ಮುಂದೆ ಮಾಡ್ತಾರೆ. ಅದಕ್ಕೆ ಅನರ್ಹನ ತೆಗಿತಾ ಇಲ್ಲ ಅಲ್ರಿ. ಅದು ಗುರುತಿಸೋದು ಅದು ಸರ್ಕಾರ ಮಟ್ಟದ್ದು, ನಮ್ಮ ಮಟ್ಟದಾಗಿಲ್ಲ. ತಾಲೂಕು ಮಟ್ಟಕ್ಕೂ ಅವಕಾಶ ಇಲ್ಲ, ಜಿಲ್ಲಾ ಮಟ್ಟಕ್ಕೂ ಇಲ್ಲ. ಏನಿದ್ರು ಸರ್ಕಾರ ಮಟ್ಟದೊಳಗೆ ಅದು ಅನರ್ಹ ತೋರ್ಸ್ ಅವ್ರಿಗೆ ಅವಕಾಶ ಐತಿ. ಈಗಾಗಲೇ ಅದನ್ನ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ತಾಲೂಕಿನ ಸಭೆಯೊಳಗೆ ಮಾಹಿತಿ ಕೊಟ್ಟಿವಿ. ಮಾನ್ಯ ಸಚಿವರು ಸುಮಾರು 4ರಿಂದ 5 ಮೀಟಿಂಗ್ ಮಾಡಿದ್ದಾರೆ ನಮ್ಮ ತಾಲೂಕಿನ. ಅವರು ಸರ್ಕಾರಕ್ಕೆ ಏನು ಹೇಳ್ಬೇಕು ಹೇಳಿದ್ದಾರೆ. ಸಾಧ್ಯ ಆದಷ್ಟು ಈಗೆಲ್ಲ ಅನರ್ಹ ತೆಗಿತೀವಿ. ಯಾಕಂದ್ರೆ ಅವರು ಆತ್ಮಾಲೋಕನ ಅಂತ ಇರ್ಬೇಕಲ್ಲ ಅವ್ರಿಗೆ. ಒಂದು ಇದಕ್ಕೆ ಬಡವ್ರಪ್ಪ ಇದು ಅಲ್ಲ ಸಿಗತ್ತೆ, ಎಲ್ಲರೂ ಬರ್ತಾರ. ಸಿಗುತ್ತಂದ್ರೆ ಮತ್ತೆ ಆತ್ಮ ನಿಮ್ಮ ಸಮಿತಿಗಳ ಕೆಲಸ ಏನು ಅದೇ ಸರ್? ಯಾರ ಅನರ್ಹ ತೆಗಿಬೇಕಾ? ಪಾಪ ಸರ್ಕಾರ ಅದನ್ನ 500 ಜನ ಅನರ್ಹ ರೊಕ್ಕ ತಗೊಳ್ತಾ ಇದಾರ ಅಥವಾ ಏನೋ ತಗೊಂತಾ ಇದಾರಂದ್ರ 500 ಅರ್ಹರಿಗೂ ಅನ್ಯಾಯ ಆಗತ್ತಿಲ್ಲ. ಅಲ್ಲ, ನಾವ್ ಯಾರು ಫುಲ್ಫಿಲ್ ಮಾಡೀವಿ. 99% ಕೊಡತ್ತೀವಿ ಆಲ್ರೆಡಿ. ನಾವು ಕೊಡಾಕತ್ತಿದ್ದು ನಮ್ಮ ಗದಗ ತಾಲೂಕ್ನಾಗ 238 ಮಂದಿ ಅಷ್ಟೇ GST ಅದಾರ ಸರ್. 81,000 ಮಂದಿ ಒಳಗ. ಮತ್ತೆ ನೀವು ಎಷ್ಟು ಹೇಳ್ರಿ? ಅಷ್ಟಿರೋ ಅಷ್ಟ. ಯಾಕಂದ್ರೆ ಸಮ್ ಪರ್ಸೆಂಟ್ 238 ಕೊಡ್ಲೇ ಇಲ್ಲ. ಕೊಡಾಕತ್ತೀವಿ ಸರ್. ಈಗ ಓದಿನ ಕೊಡಾತೀವಿ. ಅಕ್ಕಿ 5 kg ರೊಕ್ಕ ಕಡಿಮೆ ಮಾಡಿ. ಇಲ್ಲ 10 kg 8 kg ಅಕ್ಕಿ 2 kg ಗೋಧಿ ಕೊಡಾಕತ್ತೀವಿ ಸರ್. ಕೊಡಾಕತ್ತೀವಲ್ಲ. ದುಡ್ಡಿಲ್ಲ ಮತ್ತೆ ಅಕ್ಕಿ ಬೇಡಿಕೆ ಬಂತು, ಅಕ್ಕಿ ಕೊಡಾತೀವಿ ಸರ್. ಅದನ್ನ ಕಾಳ ಸಂತೆ ಮಾರ್ಕೊಳಕತ್ತ ಹೇಳಿದಿವಿ. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದಿವಿ. ಈಗಾಗಲೇ ನಾವು ಅಧಿಕಾರಿಗಳು ಏನ್ ಸೂಚನೆ ಕೊಟ್ಟಿದ್ವಿ ಅಂದ್ರೆ ಆಹಾರ ಇಲಾಖೆಗೆ
ಯಾರಾದರೂ ಕಳ್ಳ ಸಾಗಾಣಿಕೆ ಮಾಡಿದ್ರೆ ನೀವು ಹೊಣೆಗಾರ ಅಂತೇಳಿ. ಅವರ ಇದ್ರ ಅಧಿಕಾರಿಗಳು ನಮ್ಗೆ ನಮಗೂ ನಮ್ದಾದ ಒಂದು ಗುಪ್ತಚರ ಇರ್ತೈತಿ. ನಾವೆಲ್ಲ ಮಾಹಿತಿ ತೆಗೆದು ಅದೇನ್ ಸಮಯ ಬಂದಾಗ ಯಾರಿಗೆ ಅವಕಾಶ ಯಾರು ಅನಾರ ಮಾಡ್ಬೇಕು ಅವ್ರನ್ನು ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನ ಆದೇಶ ಮಾಡಿದ. ಈಗಾಗಲೇ ನೀವು ನಂಬರ್ ಬಿಡ್ರಿ, ನೀವು ಇತ್ತೀಚೆಗೆ ಏನು ಇದಕ್ಕಿಂತ ಮುಂಚೆ ಅಕ್ಕಿ ಕೊಡ್ತಿದ್ವಿ, ಈಗೇನು ಅಕ್ಕಿ ಕೊಡಾಕತ್ತೀವಿ ನೋಡ್ರಿ. ಎಷ್ಟು ಕಳ್ಳ ಸಾಗಾಣಿಕೆ ಕಂಟ್ರೋಲ್ ಮಾಡಿ ನಮ್ಗೆ ಗೊತ್ತಾಯ್ತದ. ಎಷ್ಟು ನಾವು ಆಫೀಸರ್ ಹೊರಗಡೆ ಮಾಡಿವಿ. ರೇಷನ್ ಅಂಗಡಿಗೆ ಯಾರು ಅಂಗಡಿಯಾಗಿ ಇಟ್ಟು ರೇಷನ್ ಅಕ್ಕಿ ಮಾರಕತ್ತಾರಲ್ಲ ಆ ಅಂಗಡಿನೂ ಲೈಸೆನ್ಸ್ ರದ್ದು ಮಾಡ್ತೀವಿ. ಆ ಅಂಗಡಿ ಲೈಸೆನ್ಸ್ ರದ್ದು ಮಾಡ್ತೀವಿ. ಯಾವನು ಕಳ್ಳ ಸಾಗಾಣಿಕೆ ಅಕ್ಕಿ ಮಾರಕತ್ತಂದ್ರೆ ಅವ್ರು ತಗೊಂಡು ಕುಟುಂಬದವ ಅವ್ನ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ. ಅಲ್ರಿ ಬಹಿರಂಗವಾಗಿ ಅಕ್ಕಿ ಕೊಡ್ರಿ ಗಾಡಿ ತಗೊಂಡ್ ಅಡ್ಡಾಡಕತ್ತಾರ ಎಲ್ಲ. ಈಗಾಗಲೇ ಇದು ಸುಮಾರು ಬಹಳಷ್ಟು FIR ಆಗಿದಾವ, ಕೇಸ್ ಮಾಡಿದೀವಿ. ನೇರವಾಗಿ ಅದಕ್ಕಾಗತ್ತೀವಿ. ನಾವ್ ಯಾರ್ದು ಮುಲಾಜಿಲ್ಲ. ಸರ್ಕಾರ ಕನ್ನೆ ಹಾಕಿದ್ರ ಇದ್ರ ಯಾರ್ದು ಇದೆ ಸಪೋರ್ಟ್ ಇಲ್ಲ. ಸರ್ಕಾರ ಆಗ್ಲಿ ಈಗಾಗಲೇ ಕಾನೂನು ಐತಿ. ಅದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಆಹಾರ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿವಿ. ಯಾರೋ ಈಗ ಹಿಂದೆ ಅಕ್ಕಿ ಸಾಗಾಣಿಕೆ ಮಾಡ್ತಾರೆ ಈಗಾಗಲೇ ಅವ್ರಿಗೆ ಸರ್ಕಾರ ಮಟ್ಟದಾಗ ಅಧಿಕಾರಿಗಳು ತಟಸ್ಥ ಮಾಡಿದಾರ. ನೀವು ಏನಾರು ಅಕ್ಕಿ ಸಾಗಾಣಿಕೆ ಮಾಡಿದ್ರೆ ನಿಮಗೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ ಅಂತ ಹೇಳಿದಾರೆ. ಓಕೆ, ಭಾರಿ ಸೀರಿಯಸ್ ಆಗಿ ಹೇಳಿದ್ವಿ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸುಮಾರು ಯಾವಾಗ KDP ಮೀಟಿಂಗ್ ಮಾಡಿದಾಗ, ತಾಲೂಕು ಮೀಟಿಂಗ್ ಮಾಡಿದಾಗ, ಜಿಲ್ಲಾ ಮೀಟಿಂಗ್ ಮಾಡಿದಾಗ ಭಾರಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಒಂದೇ ಒಂದು ಕಾಳು ಸತೆ ನಮ್ಮ ಜಿಲ್ಲಾದಿಂದ ಹೊರಗೆ ಹೋಗಬಾರ್ದು ಈ ಸೀರಿಯಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ನಾವು ಸಾಧ್ಯದಷ್ಟು ನೋಡ್ರಿ, ನೀವು ಗೊತ್ತೈತಿ ನಾವು ಸಾಧ್ಯದಷ್ಟು ಪ್ರಯತ್ನ ಮಾಡಾಕತ್ತೀವಿ. ಮತ್ತು ಅವರು ಆತ್ಮಲೋಕನೊಂದು ಇರ್ಬೇಕಲ್ಲ ಅವ್ರಿಗೆ, ಇದನ್ನ ಮಾಡಬಾರ್ದು, ಬಡ್ರ ಹೊಟ್ಟಿ ಮೇಲೆ ಹೊಡಿಬಾರ್ದು ಅನ್ನೋದು ಅಂತ. ತಾವು 2 ರೂಪಾಯಿ 3 ರೂಪಾಯಿ ಆ ದುಡ್ಡು ಗಾಸಕ್ಕೆ ಬಡ್ರ ಹೊಟ್ಟಿ ಹೊಡಿತಾರಲ್ಲ. ಈಗ BPL ಕಾರ್ಡ್ ಏನ್ ವ್ಯವಸ್ಥೆ ನೋಡ್ರಿ ಸರ್, ಈಗ ಇಡೀ ದಿವಸ ಅಲ್ಲಿ ಜನ ನೋಡ್ರಿ ಕ್ಯೂ ಅಲ್ಲಿ ನೋಡ್ರಿ ಸರ್, ಅದು ಸುಮಾರು BPL ಕಾರ್ಡ್ದವ್ರಿಗೆ ಸುಮಾರು ಸರ್ವರ್ ಒಂದ್ 2-3 ತಾಸು ಸರ್ವರ್ ಪ್ರಾಬ್ಲಮ್ ಆಗಿರ್ತೈತಿ, ಕೊಡ್ತಾರ, ಸಿಗ್ತೈತಿ. ನಾ ಈಗೂ ವಿನಂತಿ ಮಾಡ್ಕೊಂತೀವಿ, ನೀವು ನಂಬರಿ ಯಾರು ಅನರ್ಹದ್ರ ದಯವಿಟ್ಟು ಅವ್ರು ಹಾಕಾಜಿ. ನಾವೆಲ್ಲ ಟೋಟಲ್ ರಿಸರ್ವ್ ಮಾಡ್ತೀವಿ. ಈಗಾಗಲೇ ಸುಮಾರು 3000 ಮಂದಿ ನಮ್ಮ 2600 ಮಂದಿ ಗದಗ ವಿಧಾನಸಭಾ ಕ್ಷೇತ್ರ ಅದಾರ. ಈಗ ನೆಕ್ಸ್ಟ್ ನಮ್ಮ ಸರ್ಕಾರ ಏನಾದ್ರು ಅಪ್ಡೇಟ್ ಮಾಡ್ತಂದ್ರೆ ನಾವು ಎಲ್ಲರಿಗೂ ಕೊಡ್ತೀವಿ. ಅದು ಮತ್ತ ಕಾನೂನಾತ್ಮಕವಾಗಿ ಕೊಡ್ತೀವಿ. ಕಾನೂನು ಏನು ಆಹಾರ ಇಲಾಖೆ ರೇಷನ್ ಕಾರ್ಡ್ BPL ಏನ್ ಕೊಡ್ಬೇಕು, APL ಏನ್ ಕೊಡ್ಬೇಕು, ಅಂತದಕ್ಕೆ ಏನ್ ಕೊಡ್ಬೇಕಲ್ಲ ಆ ಮಾನದಂಡಗಳ ಮಾತ್ರ ಅವಕಾಶ ಇದ್ರೆ ಮಾತ್ರ ಕೊಡ್ತೀವಿ ನಾವು. ಈಗಾಗಲೇ ನಾವು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ವಿ. ಯಾರು ಅರ್ಹರ ಯಾರು ಅಡ್ಡಾಡ್ಸಂಗಿಲ್ಲ. ನೀವು ಆಫೀಸ್ನಾಗ ಎಷ್ಟು ಗಂಟೆ ಇರ್ತೀರಿ ಸರ್? 10:30ರಿಂದ ಸುಮಾರು 2 ಗಂಟೆ ಮಠ ಇರ್ತೀವಿ ಸರ್. 2 ಗಂಟೆಯಿಂದ ಮತ್ತೆ ನಮ್ಮ ಯಾವ ಜನರ ಭೇಟಿ ಆಗೋದು, ಯಾರು ಫಲಾನುಭವಿ ಉಳಿದಿದ್ರಂದ್ರೆ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅವ್ರದ್ದೇನು ಯಾಕೆ ಉಳಿದೈತಿ ಅನ್ನೋದು ಪರಿಶೀಲನೆ ಮಾಡಿ, ಅವ್ರು ಅನರ್ಹ ಇದ್ದಂದ್ರೆ ಅಲ್ಲಿ ಅದು ಡ್ರಾಪ್ ಔಟ್ ಮಾಡಿ, ಅರ್ಹ ಇದ್ರಂದ್ರೆ ಅದನ್ನ ಕೆಲಸ ಮಾಡ್ಕೊಡ್ತೀವಿ. ಈಗಾಗಲೇ ನಮ್ಮ ಸಮಿತಿ ಈಗಾಗಲೇ ಅದೊಂದು ಕೆಲಸ ಶುರು ಮಾಡೈತಿ. 99 ಮಾಡಿದ್ವಿ ಸರ್, 99% ಕೆಲಸ ಮಾಡಿವಿ. ಇನ್ನು 1% ಉಳಿದೈತಿ. ನೀವ್ ಹೇಳಲ್ಲ ಅದು ಉಳಿದೈತಿ. ಅದು ಅದ್ರಾಗೂ ಸೋಸಿ ಪ್ರಯತ್ನ ಮಾಡಾಕತ್ತೀವಿ. ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರು ಗಾಡ್ ಫಾದರ್ ಅಂತ HK ಪಾಟೀಲ್ರು ಒಬ್ಬ ಕಟ್ಟ ಕಡೆ ಮನುಷ್ಯನು ಉಳಿಬಾರ್ದು ಯಾರು. ಒಬ್ಬ ಕಟ್ಟ ಕಡೆ ಮನುಷ್ಯ ಅದು ವಂಚಿತ ಆಗಬಾರ್ದು. ಯಾಕಂದ್ರೆ ಗ್ಯಾರಂಟಿ ನ್ಯಾಯ ಕೊಡುವಂತ ಜಿಲ್ಲಾ ಇದು. ಹೌದು ಸರ್, ಕಾನೂನು ಸಚಿವರು ಅಲ್ಲಿ ಅನ್ಯಾಯ ಆಗ್ಬಾರ್ದಲ್ಲ. ಅದಕ್ಕೆ ನಮ್ಮ HK ಪಾಟೀಲ್ ಸಾಹೇಬ್ರು ಜಿಲ್ಲಾ ಸಮಿತಿಗೆ, ತಾಲೂಕು ಸಮಿತಿಗೆ ನಮಗೆ ಪ್ರತಿ 2 ದಿವಸಕ್ಕೊಮ್ಮೆ ಫೋನ್ ಮಾಡಿ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗೈತಿ, ಎಷ್ಟು ಜನ ಬೆಟ್ಟಿಗೇರಿ ಜನ, ಇವತ್ತ ಎಷ್ಟು ಮಂದಿ ಬೆಟ್ಟ ಆಗತ್ತೀರಿ, ಇವತ್ತೇನ್ ನಿಮ್ದು ಪ್ರೋಗ್ರೆಸ್, 2 ಡೇಸ್ಗೊಮ್ಮೆ ಪ್ರೋಗ್ರೆಸ್ ಅಂತ ನಮ್ದು HK ಪಾಟೀಲ್ ಸಾಹೇಬ್ರು 2 ದಿವಸಕ್ಕೊಮ್ಮೆ ನಮ್ಮ ಮಾಹಿತಿ ತಗೊಂತಾರ. ನಿಮ್ದು ಗ್ಯಾರಂಟಿ ಯೋಜನೆ ನೀವ್ ಮಾಡಿದ್ರಪ್ಪ ಅಲ್ಲ, ಸುಳ್ಳು ಮಾಹಿತಿ ಕೊಟ್ರಿ ಏನದ. ನಾನೊಬ್ಬ HK ಪಾಟೀಲ್ಗೆ ನಮ್ ಗಾಡ್ ಫಾದರ್ ಇದ್ದಾಗ, ದೇವ್ರದ್ದಾಗ, ನಾ ಅವ್ರಿಗೆ ಮೋಸ ಮಾಡ್ದಂಗ ಮಾಹಿತಿ ಕೊಟ್ರ ಇದ್ದದ್ದು ಹೇಳ್ತೀವಿ. ಸರ್ ಇಂತ ಅನರ್ಹ ಇದ್ರು, ಸರ್ ಇಂತ ಅರ್ಹ ಇದ್ರು, ಅವ್ರಿಗೆ ಮಾಹಿತಿ ಕೊಡ್ತೀವಿ ಡೈಲಿ. HK ಮೋಸ್ಟ್ಲಿ ನನ್ನ ವೈಯಕ್ತಿಕ ಇಡೀ ಈ ನಮ್ಮ ಸಚಿವ ಸಂಪುಟ 224 ಕ್ಷೇತ್ರದೊಳಗ HK ಪಾಟೀಲ್ ಸಾಹೇಬರು ಪಂಚ ಗ್ಯಾರಂಟಿ ಮಾನವಗಳ ಹಕ್ಕ ಆಗ್ಬೇಕಂತಾರ. ಹೌದು, ಮಾನವಗಳ ಹಕ್ಕ ಹಕ್ಕದ ನಮ್ದ ಈ ಗ್ಯಾರಂಟಿ ಹಕ್ಕದ. ಆ ವ್ಯವಸ್ಥಿತೊಳಗೆ ಅಲ್ಲಿ ಅವ್ರು ಕಾನೂನಾತ್ಮಕವಾಗಿ ಮಾಡಾಕತ್ತಾರ ಕೆಲಸವನ್ನ. ಮತ್ತೆ ನೀವು ಬರೀ ಬಸ್ ಸ್ಟ್ಯಾಂಡ್ ಅಡ್ಡಾಡ್ತಿರ್ತೀರ. ಬಸ್ ಸ್ಟ್ಯಾಂಡ್ ನೋಡಿ ಸರ್, ಅದು ವ್ಯಾಪ್ತಿಯೋ ಶಕ್ತಿ ಯೋಜನೆ ವ್ಯಾಪ್ತಿ ಬರ್ತೈತಿ ನೋಡ್ರಿ. ಈಸ್ತಿನ ನೀವು ಬಸ್ ಸ್ಟ್ಯಾಂಡ್ ಒಳಗ ಶೌಚಾಲಯ ಪರಿಸ್ಥಿತಿ ಏನಿತ್ತು, ಸ್ವಚ್ಛತೆ ಪರಿಸ್ಥಿತಿ ಏನಿದ್ರು, ಈಗ ನೋಡ್ರಿ ಬಿಫೋರ್ ನೋಡ್ರಿ ಆಫ್ಟರ್ ನೋಡಿ. ಮತ್ತೆ ನೀವು ರೇಷನ್ ಅಂಗಡಿಗೆ ಇಂತೆಲ್ಲ ಹೋಗ್ಬೇಕು. ನಾವು ಸರ್ಪ್ರೈಸ್ ವಿಸಿಟ್ ಮಾಡತ್ತೀವಿ ಸರ್. ಓಕೆ, ನಾವ್ ಅದನ್ನ ವೆಹಿಕಲ್ ಕೊಟ್ರಿಲ್ಲ? ನಮ್ಮೆಲ್ಲ ಟೀಮ್ ತಗೊಂಡು ಹೋಗಿತ್ತು ಸರ್. ನಮ್ಮ ಸ್ವಂತ ವೆಹಿಕಲ್ ಮ್ಯಾಗ ನಾವು ಸರ್ಪ್ರೈಸ್ ವಿಸಿಟ್ ಮಾಡತ್ತೀವಿ. ಯಾರೋ ಅವ್ರ ಮನೆಗೆ ಹೋಗಿ ರೇಷನ್ ಅಂಗಡಿ ಗಡದ್ ಹೋಗೋದು, ಅವ್ರದ್ದೆಲ್ಲ ಚೆಕ್ ಮಾಡ್ತೀವಿ ನಾವು. ಇವತ್ತು ಎಷ್ಟು ರೇಷನ್ ಕೊಟ್ಟ, ನಿಮ್ ಸ್ಟಾಕ್ ಎಷ್ಟೈತಿ, ನಿಮ್ಗೆ ಏನ್ ಮಾಡಾಕತ್ತೀರಿ, ಯಾರಾದ್ರೂ ಒಂದೇ ಒಂದು ಸೂಕ್ಷ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟ್ಲಿ ಹೇಳ್ತೀವಿ. ಈಗಾಗಲೇ ಅಧಿಕಾರಿಗಳು ನಾವು ಸೂಚನೆ ಕೊಟ್ಟಿವಿ,
ನಮ್ಮ ಜಿಲ್ಲೆಯೊಳಗ ನಮ್ಮ ತಾಲೂಕೊಳಗ ಒಂದೇ ಒಂದು ಮಿಸ್ಟೇಕ್ ಆಗ್ಲೇನು, ಆದ್ರೆ ನೀವು ಹೊಣೆಗಾರ ಫಸ್ಟ್. ಓಕೆ, ಈಗಾಗಲೇ ಖಡಕವಾಗಿ ಸೂಚನೆ ಕೊಟ್ಟಿದ್ದೀವಿ ಅವ್ರಿಗೆ, ಭಾಳ ಇಷ್ಟ ಆಗ್ತೀವಿ ನೋಡ್ರಿ. ಸುಮ್ಮನೆ ಸರ್ಕಾರ ಮ್ಯಾಗ ಗೋಪಯ ಕೊಡೋದು, ನೀವು ನಮ್ಮ ಶಾಸಕರು ಹೇಳಿದ್ರು ಇನ್ನೊಬ್ಬರು ಶಾಸಕರು ಹೇಳಿದಂತಲ್ಲ, ಏನದು ಶಾಸಕರು ಯಾಕೆ ಆರ್ಥಿಕವಾಗಿ ಅವರು ರೋಡ್ ಮಾಡಕತ್ತಾರ, ಗಟರ್ ಮಾಡಕತ್ತಾರ. ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಆರ್ಥಿಕ ಬೆಳೆಸಿ ಯಾರು ಮಾಡ್ರಿ 70 ವರ್ಷದಾಗ ಯಾರು ಮಾಡ್ರಿ ಹೇಳ್ರಿ ಅದನ್ನ? ಯಾವ ಸರ್ಕಾರ ಮಾಡೈತಿ? ಯಾವ ಸರ್ಕಾರ ಮಾಡೈತಿ ಹೇಳ್ರಿ? ನನ್ನ ಪ್ರತಿ ತಿಂಗಳ ನನಗೆ ಒಬ್ಬ 5,000 ರೂಪಾಯಿ ಸಿಗ್ತೈತಿ. ಶಕ್ತಿ ಯೋಜನೆ ಮುಖಾಂತರ, ಯೋಜನೆ ಮುಖಾಂತರ. ಯಾರ್ದು ಕೊಡ್ತೀರಿ ನೀವು? ಸರ್ಕಾರದ್ದು ಸರ್. ಸರ್ಕಾರ ಅಂದ್ರೆ ಯಾರಿಗೆ? ಸರ್ಕಾರ ಜನಪ್ರತಿನಿಧಿ ಜನರದ ಸರ್. ನಾವ್ ಏನಾರ ಜನರು ಕೊಡ್ತೀವಲ್ಲ, ಈ ಸಲ ನೀವು ಹಿಂದಿನ ಸರ್ಕಾರ ನೋಡಿರಿ, ಯಾರು ಭ್ರಷ್ಟಾಚಾರ ಮಾಡ್ಲಾರ್ದ ಈಗ ಯೋಜನೆ ಮುಡ್ತಿದ್ರಿ. ಅದು ₹1 ಬಂದ್ರದ ನಿಮ್ಗೆ ಗೊತ್ತೈತಿ, ರಾಜೀವ್ ಗಾಂಧಿ ಅವ್ರ ಜೈಲ ಅದು ಗೊತ್ತೈತಿ. ಐಸ್ ಕ್ರೀಮ್ ಇದ್ದ. ಈ ನಮ್ದು ಏನ್ ಐತನ್ ಸರ್, ₹2,000 ಇಲ್ಲ ಅಕೌಂಟಿಗೆ ಡೈರೆಕ್ಟ್ ಹೋಗ್ಕೊಂಡು ಜಮಾ ಆಗುತ್ತೆ. ಶಕ್ತಿ ಯೋಜನೆ ಸೀದಾ ಅಕ್ಕಿ ಬರ್ತೈತಿ. ಈಗ ಅಕ್ಕಿ ಕೊಡತ್ತಿ, ಅವ್ ನೇರವಾಗಿ ಅವ್ರ ಜಮಾ ಆಕಿತ್ತು. ಶಕ್ತಿ ಯೋಜನೆ 100%. ನಾವೇನ ಇಂಥವ್ರಿಗೆ ಅಂತ ಮಾಡಿದ್ರು ಏನೇ ಎಲ್ಲಾರು ಅಡ್ಡಾಡ್ಬೋದು ನೋಡ್ರಿ. ಶಕ್ತಿ ಯೋಜನೆಯಿಂದ ಎಷ್ಟು ಮಂದಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗಿ ದೇವಸ್ಥಾನ ನೋಡಿದ್ರು, ತಮ್ಮ ತವ್ರ ಮನೆಗೆ ಹೋದ್ರು. ನೀವು ಇನ್ನೂ ಮನೆ ಬಿಡಿಸಿದ್ರಿ? ಮನೆ ಯಾಕೆ ಬಿಡಿಸ್ತೀವಿ ಸರ್? ಅಂದ್ರೆ ನೀವು ಮನೆ ಬಿಡಿಸಿ ಆಡ್ತೇನೆ, ನೀವು ಮನೆ ಹೆಣ್ಮಕ್ಳು ಆರ್ಥಿಕವಾಗಿ ಎಲ್ಲ ಅಡ್ಡಾಡ್ಬಾರ ನೀವು. ಇಲ್ಲ ಅಲ್ಲ, ಅಡ್ಡಾಡಿ ಚಲೋ. ಒಟ್ಟು ಅವ್ರ ಪಾಪ ಗೃಹ ಬಂಧನ ಆಗಿತ್ತು. ಗೃಹ ಬಂಧನ ಸರ್. ಅವ್ರಿಗೂ ನೋಡಿ ಸರ್, ನಾ ಒಂದು ಕೂಲಿ ಕಾರ್ ಹೇಳ್ತೀನಿ, ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ₹500 ಒಬ್ಬ ಹೆಣ್ಮಕ್ಳು ಕೂಡಿ ₹500 ಕೊಡಕ್ಕೆ ಶಕ್ತಿ ಇದ್ದಿಲ್ಲ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಕೊಳಕ್ಕೆ ದೇವ್ರ ಪ್ರಸಾದ ಮಂಜುನಾಥ ಬೆಟ್ಟ ಹಾಕಳ, ನಮಸ್ಕಾರ ಮಾಡ್ತಾಳ, ಅಲ್ಲಿ ಫ್ರೀ ಅನ್ನ ಪ್ರಸಾದ ಐತಿ, ಊಟ ಮಾಡ್ತಾಳ, ಮತ್ತೆ ಬಸ್ ಐತಿ ಬರ್ತಾಳ. ಈ ವ್ಯವಸ್ಥೆ ಯಾರಿಗೆ ಇತ್ತ? ಇಲ್ಲ. ಈ ದೇಶದಾಗ ಯಾರು ಮಾಡಿದ್ರ? ಇವನ್ ಇದು ಎಷ್ಟು ರೊಕ್ಕ ಬರ್ತೈತಿ? ಸುಮಾರು ಡಿಪ್ಲೊಮಾ ಇದ್ದವ್ರಿಗೆ 3,000. ಅಲ್ಲಲ್ಲ, ಅದು ಆತು. ಈಗ ನಿಮ್ಮ ವ್ಯಾಪ್ತಿಗೆ ಸರ್ ಒಟ್ಟ ಟೋಟಲ್ ಈಗಾಗಲೇ ಸುಮಾರು 44,2,91,000 ರೂಪಾಯಿ ಕೊಟ್ಟಿದೆ ಸರ್. ಹೌದಲ್ಲ? ಹೌದು ಸರ್. ಎಷ್ಟು ಅದರ? 2,100 ಅದಾರ ಸರ್. ಹೌದಲ್ಲ? ಹೌದು ಸರ್. ಅದು ಒಂದು ಸಿಸ್ಟಮೆಟಿಕ್ ಐತಿ ಸರ್. ಅದು ಎಲ್ಲೂ ಕಳು ಅಂದ್ರೆ ಯಾರು ವಂಚನೆ ಮಾಡಂಗಿಲ್ಲ. ಯಾರು ಸಿಸ್ಟಮೆಟಿಕ್ ಅಂದ್ರೆ ಪ್ರತಿ ತಿಂಗಳು 3 ತಿಂಗಳು ನಂದು ನಾನು ಕರೆಕ್ಷನ್ ಮಾಡ್ಕೋಬೇಕು. ಅಂದ್ರ ನಾ ಇನ್ನೂ ಉದ್ಯೋಗ ಅದೀನಿ, ಉದ್ಯೋಗಗಿಲ್ಲ ಅಂತಂದು ಸ್ವಯಂ ಪ್ರೇರಿತ. ಅದು ಆನ್ಲೈನ್ ಒಳಗ ನಾ ಇನ್ನು ಕಲಿಯದ 6 ತಿಂಗಳಕ್ಕೆ ನಾ ಯೋಜನೆ ಕೊಡ್ತಾರ. ಅವರು ಪ್ರತಿ 3 ತಿಂಗಳಕ್ಕೊಮ್ಮೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾನು ಎಲ್ಲ ಡಾಕ್ಯುಮೆಂಟ್ಸ್ ಅಪೇಕ್ಷೆ ಮಾಡ್ಕೊಂತ ಹೋದಾಗ ಅವ್ರ ತಿಂಗಳ ಆಟೋಮೆಟಿಕ್ ಆಗತೈತಿ. ಈಗಾಗಲೇ ಅವ್ರಿಗೆ ಏಪ್ರಿಲ್ ಮಾಡಿ ರೊಕ್ಕ ಆಗಿದೆ. ಈಗ ಮೇ ಜೂನ್ ಜುಲೈ ಹಾಕ್ಬೇಕು, ಹಾಕ್ತಾರ ಅದನ್ನು. ಈಗಾಗಲೇ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಮಂದಿ ಯಾಕೆ ಯೋಜನೆ 3,000 ರೂಪಾಯಿ ಕೊಡತ್ತಂದ್ರೆ, ಅವ್ರ ಆರ್ಥಿಕ ಹುಡುಗರು ಜಾಬಿಗೆ ಹೋಗತ್ನ ಹುಡುಕ್ಲಿ, ಮನ್ಯಾಗ ಕೈ ಯಾವತ್ತ ₹526 ನಾನು ಇಂಟರ್ವ್ಯೂ ಐತಲ್ಲಿ ಹೋಗ್ಬರ್ಬೇಕು, ನನ್ನ ಕೆಲಸ ನೋಡ್ಕೊಂಬರ್ತೀನಿ. ಇಲ್ಲ, ಅವ್ರಿಗೆ ಕೊಡತ್ತಲ್ಲ. ಈಗ ಒಟ್ಟು ಇದ್ರಾಗ ಏನ್ ರಾಜಕೀಯ ನಡೆಸಿಲ್ಲ? ರಾಜಕಾರಣ ಏನೈತ್ರಿ ಇದ್ರಾಗ? ನಾವೆಲ್ಲ ಸ್ವಚ್ಛ ಓಪನ್ ಐತಿ. ನಾವೇನಾರ ಯಾರ ಗ್ಯಾರಂಟಿ ಸಮಿತಿ ಸದಸ್ಯರು ಏನಾದ್ರು ಅನಾರ ಮಾಡಕ್ ಬರಲ್ಲ. ಗೃಹ ಜ್ಯೋತಿ ನೋಡ್ರಿ, ಎಷ್ಟೋ ಮಂದಿ ನಾವು ಬೆಳಕು ಕೊಟ್ರಿ, 250 ಯೂನಿಟ್. ಏನ್ ನೋಡ್ರಿ, ಇಲ್ಲಿವರೆಗೆ ಯಾರು ಕೊಟ್ಟಿದ್ರಿ ಹೇಳ್ರಿ? ಅದ್ರಾಗ ಏನ್ ಭ್ರಷ್ಟಾಚಾರ ಐತೇನ್ರಿ? ನಿಮ್ದು ಬೆಳಕು ಚಲೋ ಐತಿ. ಅದು ಯಾರು ಭ್ರಷ್ಟಾಚಾರ ಐತೇನ್ರಿ? ಅದ್ರಾಗ ಏನಾರ ಭ್ರಷ್ಟಾಚಾರ ಮಾಡ್ತಾರ? ಇಲ್ಲ, ನಮ್ ಯಾರು ಯೋಜನೆ ಯಾವ ಭ್ರಷ್ಟಾಚಾರ ಇಲ್ಲ. ಅದ್ರಾಗ ಯೂನಿಟ್ ಜಾಸ್ತಿ ಆಗಿ ಅದು ಆಗಿ ನೋಡ್ರಿ. ಒಂದು ನೋಡ್ರಿ, ಗೃಹ ಜ್ಯೋತಿದು ನಾವೇನ್ ಗೃಹ ಜ್ಯೋತಿ ಅನೌನ್ಸ್ ಮಾಡಕ್ಕಿಂತ ಮುಂಚೆ 1 ವರ್ಷದ ಕ್ಯಾಲ್ಕುಲೇಷನ್ ಮಾಡಿ ಯಾರು 200 ಯೂನಿಟ್ ಸುಟ್ಟಾರಲ್ಲ ಅವ್ರು ಕೊಡಾಕತ್ತೀವಿ. ಇದು ಮೀಟರ್ ಇದಾಗಿ ಅದಾಗಿ ಎಲ್ಲ ಸುಳ್ಳು ಸರ್. ಇಲ್ಲ, ಅದೇನಿಲ್ಲ. ಯಾರಾದ್ರೂ ನಮ್ಮ ಹತ್ರ ಬರ್ಲಿ, ಅವ್ರು ನೇರವಾಗಿ ನಾವು ತಿಳಿಸ್ಕೊಡ್ತೀವಿ. ಹೇಳ್ತೀರಿ. ನೋಡ್ರಿ, ಗದಗ ತಾಲೂಕಿನ ಎಲ್ಲ ಯೋಜನೆಗಳು 199% ನಾವು ಈಗಾಗಲೇ ಮುಗಿಸಿದ್ದೇವೆ. ಇನ್ನು 1% ಉಳಿದಿದೆ. ಅದನ್ನು 1% ಒಳಗೆ ಎಚ್ ಕೆ ಪಾಟೀಲ್ ಸಾಹೇಬರು, ನಮ್ಮ ಗಾಡ್ ಫಾದರ್ ಅಂತ ಎಚ್ ಕೆ ಪಾಟೀಲ್ರು ಏನಾದ್ರು ಒಬ್ಬನೇ ಒಬ್ಬ ಬಡ ಅವನಿಗೆ ಉಳಿಬಾರ್ದು, ಅದನ್ನ ಮಾಡ್ಬೇಕು ನೀವು. ಅದಕ್ಕಾಗಿ ನಮ್ಮನ್ನ ಕಮಿಟಿ ಮಾಡಿದೆ. ನೋಡ್ರಿ, ನಾನೊಬ್ಬ ಸಾಮಾನ್ಯ KSRTC ನಿರ್ವಾಹಕರ ಮಗ. ನಾ ಏನ ರಾಜಕಾರಣ ನನ್ನಿಂದ ರಾಜಕೀಯವಾಗಿ ಬಂದವಲ್ಲ. ಒಬ್ಬ ಸಾಮಾನ್ಯ ಯುವ ಕಾರ್ಯಕರ್ತನ ಹೋಗಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡೋರು ನನ್ನ. ಯಾಕಂದ್ರ ಒಬ್ಬ ಬಡವನಿಗೆ ಬಡವ ಅರ್ಥವಾಗದಂತಂದು ಅದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿ ಪ್ರತಿ 2 ದಿವಸಕ್ಕೊಮ್ಮೆ ಏನ ನಿಮ್ದು ರಿಸಲ್ಟ್ ಏನಾಯ್ತು, ಯಾರು ಉಳಿದಾರ ನೋಡ್ರಿ, ಅಡ್ಡಾಡ್ರಿ, ಯಾರು ಉಳಿಬಾರ್ದು, ನಮಗ ಭಾರಿ ಇದು ಶಕ್ತಿ ಅಂತಂದು ಮಾಡಕತ್ತಾರ. ಒಟ್ಟು ಅವರ ಕ್ಷೇತ್ರದ ವ್ಯಾಪ್ತಿಯೊಳಗ ನ್ಯಾಯ ಸಿಕ್ಕಿದೆ 100%. ಯಾರು ಒಬ್ಬರೇ ಉಳಿದಿರೋದು ಹೇಳ್ತೀನಿ ನಿಮ್ಗೆ. ಒಬ್ಬರೇ ಉಳಿದಿದ್ರ ಎಲ್ಲೋ ಮಿಸ್ಟೇಕ್ ಆಗಿ ಅವರು ಅರ್ಜಿ ಹಾಕಲಾರ್ದ ಉಳಿದಿರ್ಬೋದು. ಅವನು ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಜನ. ನಾವು ನಮ್ಮ ಗ್ಯಾರಂಟಿ ಆಫೀಸ್ ಇದೆ, ಕಚೇರಿ ಎಲ್ಲ ದಿನ ಕುಂದಿರ್ತೀವಿ. ನಮ್ಮ ಆಫೀಸ್ ಸಿಬ್ಬಂದಿ ಇದೆ. ಎಲ್ಲಿದೆ?
ಮುಳುಗುಂದಾಕಿರೋ KSRTC ಡಿಪೋ ಎದುರಿಗಿರೋ AC ಆಫೀಸ್ ಕಚೇರಿ ಆವರಣದಲ್ಲಿದೆ ನಮ್ಮ ಗ್ಯಾರಂಟಿ ಆಫೀಸ್. ಪ್ರತಿದಿನ 10 ರಿಂದ 5 ಗಂಟೆ ಮಾಡಾಗ ನಮ್ಮ ಕಚೇರಿ ಏನು ಸರ್ಕಾರಿ ನಿಯಮಗಳಲ್ಲ ಅದನ್ನ ಮಾಡ್ತೀವಿ. ಯಾರು ನಾವು ವಂಚಿತರಾಗಿ ಉಳಿಬಾರ್ದು ಅಂತ ಮಾಡಾಕತ್ತೀವಿ. ಈಗಾಗಲೇ ನಾವು ನೆಕ್ಸ್ಟ್ ಈ ಮಂತ್ಲಿಂದ ಪಂಚಾಯತಿ ಮಾಡೋದು ಹೊಂಟೇವಿ. ಗ್ರಾಮ ಪಂಚಾಯತಿ ಒಳಗೆ ಅಲ್ಲಿ ಫಲಾನುಭವಿಗಳದ್ದು ಏನ್ ಸಮಸ್ಯೆ ಅದ ಈ ಗ್ಯಾರಂಟಿಗಳು ಅವನ ಸಮಸ್ಯೆ ಬಗೆಹರಿಸ್ತೀವಿ. ಅಧಿಕಾರಿಗಳು ನಾವು ಎಲ್ಲರೂ ಕೂಡ ಎಲ್ಲರೂ ಒಂದು ಯಾರೋ 100ಕ್ಕೆ 99 ಒಬ್ರು ಹೋದಾರ. ನಾವು ಅದನ್ನ ಒಪ್ಕೊಂತೀವಿ. ಇಲ್ಲಿ ವಾರ್ಡ್ ವೈಸ್ ಯಾರು ಹೋಗ್ತಾರೆ? ವಾರ್ಡ್ ವೈಸ್ ನಾವು ಉಸ್ತುವಾರಿಗಳು ಹಾಕಿದೀವಿ. ಇಲ್ಲಿ ನಮ್ಮ ಸದಸ್ಯರದಲ್ಲ ಎಲ್ಲಾರನ್ನೂ ಉಸ್ತುವಾರಿ ಹಾಕಿ 15 ಮಂದಿ ಒಳಗೆ 7 ಮಂದಿ ಉಸ್ತುವಾರಿ ಹಾಕಿವಿ. ಅವ್ರಿಗೆ ವ್ಯವಸ್ಥಿತವಾಗಿ ನೋಡಕಚ್ಚಿ ನೀವು ವಾರ್ಡ್ ಅಡ್ಡಾಡಿ ನೋಡ್ರಿ ಮಾಡ್ರಿ ಅಂತಂದು. ಈಗಾಗಲೇ ಅವರು ನಮ್ಮ ಅಂಗನವಾಡಿ ಟೀಚರ್ಸ್ ಜೊತೆ ಅವರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾಹಿತಿ ಇದ್ದು ತಗೊಂಡು ನಾವ್ ಈಗಾಗಲೇ ನೋಡ್ರಿ ನಮ್ಮ ಗದಗ ವಿಧಾನಸಭಾ ಕ್ಷೇತ್ರ ಸರ್ವೆ ಮಾಡಿವಿ. ಏನಂತ ಯಾರು ಅರ್ನರು ಯಾರು ಅರ್ಹ ಅಂತಂದ. ಈಗಾಗಲೇ ಯಾರು ಗ್ಯಾರಂಟಿ ಮುಟ್ಟಿತ್ತು ಯಾರು ಗ್ಯಾರಂಟಿ ಮುಟ್ಟಿಲ್ಲ, ಯಾಕೆ ಕಾರಣಕ್ಕೆ ಮುಟ್ಟಿಲ್ಲ ನಿಮ್ಗೇನಲ್ಲ ನಮ್ ಗ್ಯಾರಂಟಿ ಮುಟ್ಲದ ಒಂದ ಉದ್ದೇಶ ಅಂದ್ರೆ GST. ಅವ್ರ ಒಬ್ಬರೇ ಹೋದಾರ. ಅದು 230 ಯಾರೋ ಒಬ್ರು ನಾವು ಟೆಕ್ನಿಕಲ್ ಇಶ್ಯೂ ಆಗಿ ಹೋದಾರ. ಅದನ್ನು ಟೆಕ್ನಿಕಲ್ ಈಗಾಗಲೇ ನಾವು ಬೆಂಗಳೂರು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ನಾನು ಸ್ವತಃ ಭೇಟಿ ಆದಾಗ ಅಧಿಕಾರಿಗಳು ಆಗಸ್ಟ್ ನಂತರ ಇದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಂದ್ರೆ GST ನಮ್ಮ ಸರ್ಕಾರದಿಂದ ಯಾರು DBT ಮುಖಾಂತರ ಮಾಡುವತ್ನಾಗ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ GST ತೆಗಿಸ್ಬಿಟ್ಟಿದ್ದಾರೆ ಇವರು. ಯಾಕೋ ನನ್ನ ಉದ್ಯೋಗಕ್ಕೆ ನಾನು ಒಂದೆಲ್ಲ ಅಂಗಡಿ ಲೋನ್ ತೊಗೊಳಕ ಎಲ್ಲ ಬ್ಯಾಂಕ್ ನೋವು ಕೊಡಕ ಆ GST ತೆಗಿಸ್ಬಿಟ್ರ ಅದು ಆಟೋಮೆಟಿಕ್ಲಿ GST ಬಂದ್ಬಿಟ್ಟಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ವಿ, ಇಲ್ಲ ಇವರು ಅಶೋಕ್ ಮಂದಲ್ ಅವರು ಇಂಥವ್ರು GST ತುಂಬಂಗಿಲ್ಲ, ಇವ್ರ ಅನರ್ಹ ಇಲ್ಲ ಅರ್ಹ ಅದಾರ ಅಂತ ಹೇಳಿದ್ವಿ. ಸರ್ಕಾರ GST ಕಚೇರಿ ಕಳಿಸಿದೆ ಲಿಸ್ಟ್ ಮುಖಾಂತರ. ಸುಮಾರು 1 ಲಕ್ಷ ಮಂದಿ ಅದ ನಮ್ಮ ಕರ್ನಾಟಕ ರಾಜ್ಯದ 1 ಲಕ್ಷ GST ತುಂಬೋರು. ಅದ್ರ GST ನಮ್ಮಲ್ಲಿ GST ಅಂತ ಬಂದವರು ಈ ಫಲಾನುಭವಿ ಗೃಹಲಕ್ಷ್ಮಿ ಈಗಾಗಲೇ ಸರ್ಕಾರ ಅವ್ರು ಕಳ್ಸಿದ GST ಕಚೇರಿಗೆ. ಅವರು ವೆರಿಫಿಕೇಶನ್ ಮಾಡಿ ಇವ್ರು GST ಅರ್ಹ ಆ ಲಿಸ್ಟ್ ಮಾಡಿ ನಾವು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಕಚೇರಿ ಕಳಿಸ್ತಾರ. ಅದ್ರ ಯಾರು ಅನರ್ಹ ಇರ್ತಾರ ಅವ್ರು ತೆಗಿತೀವಿ, ಯಾರು ಅರ್ಹ ಇರ್ತಾರ ಅವ್ರಿಗೆ ಕೊಡ್ತೀವಿ. ಯಾರು ಎಲ್ಲಿಯೂ ಅಳದಾಡ್ಬೇಕಾಗಿಲ್ಲ, ನಾವೇ ಸ್ವತಃ ಅವ್ರ ಮನೆಗೆ ಬಾಗಿಲಿಕ್ಕೆ ಹೋಗ್ತೀವಿ. ಯಾರೋ ಗ್ಯಾರಂಟಿ ಸಮಿತಿ ಸದಸ್ಯರು ನಾವು ಕೊಡಿ. ನಮ್ಮ ಉದ್ದೇಶನ ಬಡ ಜನರನ್ನ ಆರ್ಥಿಕವಾಗಿ ಬೆಳೆಸ್ಬೇಕನ್ನೋದು. ಇದುವರೆಗೆ ಅಶೋಕ್ ಮಂದಾಲಿ ಅವರ ಮಾತುಗಳನ್ನ ಕೇಳಿದ್ರಿ. ಗದಗ ತಾಲೂಕು ಅಂದ್ರೆ ಅದರಲ್ಲಿ HK ಪಾಟೀಲರು ಪ್ರತಿನಿಧಿಸುವಂತ ಗದಗ ವಿಧಾನಸಭಾ ಕ್ಷೇತ್ರ ಸೇರಿ ಒಟ್ಟು ಸುಮಾರು 58 ಗ್ರಾಮ, ಅಲ್ಲಿ 100ಕ್ಕೆ 99% ನಾವು ಸಾಧನೆ ಮಾಡಿದ್ದೇವೆ. ಅನರ್ಹ ಕೆಲವರು ಇದ್ದಾರೆ, ಅವ್ರನ್ನೆಲ್ಲ ತೆಗೆಸ್ತೇವೆ. ಅವರು ಕೂಡ ಆತ್ಮಾವಲೋಕನ ಮಾಡಿಕೊಂಡು ಅವರೇ ಬಡವರಿಗೆ ಸಿಗೋದನ್ನು ಬಡವರಿಗೆ ಬಿಟ್ಟುಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಒಟ್ಟು ಪಂಚ ಗ್ಯಾರಂಟಿ ಬಗ್ಗೆ ಅಪಸ್ವರ ಅಂತೂ ಇದೆ. ಆದರೆ ನಾನು ಕೆಲವು ಜನರನ್ನ ನೋಡಿದ್ದೀನಿ, ಭಾಳ ಕೆಲವು ವಿದ್ಯಾರ್ಥಿಗಳು ಇಂಜಿನಿಯರ್ ಕಲಿತಾ ಇದ್ದಾರೆ. ಅವ್ರ ಪೇರೆಂಟ್ಸಿಗೆ ಬರೋ ದುಡ್ಡನ್ನು ಆ ತಾಯಿ ಜಮಾ ಮಾಡಿ 6 ತಿಂಗಳಿಗೆ ಒಂದ್ಸಲ ಕಳಿಸ್ತಾರೆ. ಅದು ಭಾರಿ ನನಗೆ ಖುಷಿ ಅನಿಸ್ತು ಕೆಲವು ಮಾತುಗಳನ್ನ ಕೇಳಿ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಅಷ್ಟೇ ಕೆಲವರು, ಇದು ಬಸ್ಸಿಂದು ಏನಾಗಿತ್ತು, ಗಂಡ್ಮಕ್ಳು ದುಡ್ಡು ಕೊಟ್ಟು ನಿಂತು ಬೊಬ್ಬೆ ಹಾಕುವಂಥ ಪರಿಸ್ಥಿತಿ, ಅದು ಒಂದೇ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಇನ್ನು ಈ ಕಳ್ಳ ಸಾಗಾಣಿಕೆ ಅಕ್ಕಿ ಏನಿದಾರಲ್ಲ ಇವರು ಕಳ್ಳರು, ಇವ್ರಿಗೆ ದುಡ್ಡು ಅವ್ರಿಗೆ ಒಟ್ಟು ಯಾರು ಏನು ಬೇಕಾದ್ರೂ ಮಾಡಿಬಿಡ್ತಾರೆ ದುಡ್ಡಿಗಾಗಿ. ಆ ಒಂದು ತಡೆ ಆಗಬೇಕು. ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಉತ್ತಮವಾದಂಥ ಗ್ಯಾರಂಟಿಗಳು ಜನಕ್ಕೆ ಸಿಗ್ತಾ ಇದೆ. ಪ್ರತಿಯೊಬ್ಬ ವಿದ್ಯುತ್ತನ್ನು ನಾನೇ 1500, 1200, 1000 ತುಂಬೋದು ಹೋಗಿದೆ. ನಿಜವಾಗಿ ಚಲೋ. ಆದರೆ ಟ್ಯಾಕ್ಸು ಏನು ಬರೆಸ್ತಾ ಇದ್ದಾರೆ, ಅವ್ರಿಗೆ ಹೊಡೆತ ಬೀಳ್ತಾ ಇದೆ ಇವೆಲ್ಲ. ಆದರೆ ಒಟ್ಟಾರೆ ಗ್ಯಾರಂಟಿ ಗದಗ ತಾಲೂಕು ಮಟ್ಟದಲ್ಲಿ ಉತ್ತಮವಾದಂಥ ಸ್ಪಂದನೆ ಇದೆ. ಆ BPL ಕಾರ್ಡ್ದವರಿಗೂ ಕೂಡ ನಾವು ಏನು ಮಾಡಬೇಕು ಕೆಲಸ ಅದನ್ನು ಮಾಡ್ತೇವೆ. ಮತ್ತು ಅನರ್ಹ ಏನಿದ್ದಾರೆ ಅವ್ರನ್ನ ತೆಗೆಸ್ತೇವೆ, ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿಸ್ತೇವೆ. ಒಟ್ಟು ನಮ್ಮ ಸಮಿತಿ ಕಾಲಿಗೆ ಚಕ್ರ ಕಟ್ಕೊಂಡು ಕೆಲಸ ಮಾಡ್ತಾ ಇದೆ. ಎಲ್ಲರೂ ಸಹಕಾರ ಕೊಡಬೇಕು. ಮತ್ತು ಇದಕ್ಕೆ HK ಪಾಟೀಲರು ಭಾಳಷ್ಟು ಮುತುವರ್ಜಿ ವಹಿಸಿದ್ದಾರೆ. ಬಡವರು ಬದುಕು ಬದಲಾಗಬೇಕು, ಅವರ ಹಸಿವು ಮುಕ್ತವಾಗಿ ಬದುಕಬೇಕು, ಅವರ ಕುಟುಂಬ ಬೆಳಕಿನತ್ತ ಸಾಗಬೇಕು, ಅದು ನಮ್ಮ ಹಠ ಇದೆ. ಈ ಗ್ಯಾರಂಟಿಯ ಮೂಲ ಮಂತ್ರ ಇದೆ. ಸೊ ನೀವೆಲ್ಲ ಕೆಲಸ ಮಾಡಿ ಅಂತ ಇವರ ನೇಮಕಾತಿ ಮಾಡಿ ಇವತ್ತು ಈ ಭಾಗದಲ್ಲಿ ಅರ್ಹ ಇರುವಂಥ ಎಲ್ಲ ಫಲಾನುಭವಿಗಳಿಗೆ ಸಿಗುವಂಥ ಕೆಲಸ ಮಾಡಿದ್ದಾರೆ. ಸೊ ಒಟ್ಟಾರೆ ಉತ್ತಮವಾದಂಥ ಒಂದು ಕೆಲಸ ನಡೆದಿದೆ. ಇನ್ನಷ್ಟು ಇದು ಕೆಲವು ರಾಜಕೀಯ ಮಾತುಗಳಿದೆ, ಅವಿಷ್ಟು ಹೋಗಿ ಉತ್ತಮವಾದಂಥ ಸೇವೆ ಸಿಕ್ಕರೆ ಗ್ಯಾರಂಟಿಗೆ 100% ಗ್ಯಾರಂಟಿ ಏನು ಮಾರ್ಕ್ಸ್ ಸಿಗುತ್ತೆ. ಇದು ಎಲ್ಲ ವಿಚಾರಗಳನ್ನು ಅಶೋಕ್ ಮಂದಾಲಿ ಅವರು ನಮ್ಮ ಕಚೇರಿಗೆ ಬಂದು ಸ್ಟುಡಿಯೋಕ್ಕೆ ಬಂದು ಹೇಳಿದ್ದಾರೆ. ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಅಭಿನಂದನೆ ಸರ್.
ನಮಸ್ಕಾರ.